ಶೂಟ್ ಮಾಡ್ಬೇಕಾದ್ರೆ ಛತ್ರಿ ಬಿಟ್ಟು ಬಂದಿದ್ವಿ. ನೋಡಿಲಿ ಫುಲ್ ಅಸ್ಟೆಂಟ್ ಇವ್ರು ನನಗೆ. ನೋಡಿ ಕಪಲ್ಸ್ ಹೆಂಗೆ ಮಲ್ಕೊಂಡು ನಿದ್ದೆ ಮಾಡ್ತಿದ್ದಾರೆ. ಇಲ್ಲಿ ನೋಡಿಲಿ ಕಪಾಲ್ ಇದಾರೆ, ಇವರೇ ಕಾಣಿಸ್ತಿಲ್ಲ, ನಾನು ಮಾತ್ರ ಕಾಣಿಸ್ತಿದ್ದೀನಿ ಇಲ್ಲಿ ಮುಂದೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬ್ಯಾಂಗ್ 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 ಲೈಫಿಗೆ. ಗಾಯ್ಸ್ ಏನಂತಂದ್ರೆ ಇವತ್ತು ನಾವು ವಿಡಿಯೋ ಶೂಟ್ ಮಾಡೋಕ್ಕೆ ಅಂದರೆ ಪ್ರೀ ವೆಡ್ಡಿಂಗ್ ಶೂಟ್ ಮಾಡೋಕ್ಕೆ ನಾವು ಹಿಲ್ ಸ್ಟೇಷನ್ ಜಾಗಕ್ಕೆ ಹೋಗ್ತಿದ್ವಿ. ಆ ಜಾಗದಲ್ಲಿ ಇವತ್ತು ಕಪಲ್ಸಿಂದು ವಿಡಿಯೋ ಶೂಟು ಫೋಟೋ ಶೂಟ್ ಎಲ್ಲ ಮಾಡ್ತಿದ್ದೀವಿ ಗೈಸ್, ಪ್ರೀ ವೆಡ್ಡಿಂಗ್ ಶೂಟ್ನ. ಆಲ್ರೆಡಿ ತುಂಬಾ ಟೈಮ್ ಆಗಿದೆ. ಈಗ ಫ್ರೆಂಡ್ ಬರ್ತಾನೆ, ಫ್ರೆಂಡ್ ಜೊತೆ ನಾವು ಅಲ್ಲೋಗ್ಬಿಟ್ಟು ಸಿಗ್ತೀನಿ ನಿಮಗೆ. ಗೈಸ್ 2 ಕಡೆ ಲೊಕೇಶನಲ್ಲಿ ವಿಡಿಯೋ ಶೂಟ್ ಮಾಡಾಯಿತು. ಅಲ್ಲಿ ವಿಡಿಯೋ ಇನ್ನೂ ಶೂಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ನನ್ನ ಫೋನಲ್ಲಿ ಸ್ಟೋರೇಜ್ ಫುಲ್ ಆಯಿತು, ಹಾಗಾಗಿ ಮತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ. ಈಗ ನನ್ನ ಫ್ರೆಂಡ್ ಫೋನ್ ಇಸ್ಕೊಂಡು ಶೂಟ್ ಮಾಡ್ತಿದ್ದೀನಿ. ಇವನು ಚಾನಲ್ ಬಗ್ಗೆ ಹೇಳ್ತಾನೆ, ಕೇಳಿ ಏನಾದ್ರು. ನನ್ನ ಚಾನಲ್ ಬಗ್ಗೆ ನನಗೆ ಹೇಳಿದ್ರು. ನನ್ನ ಚಾನಲ್ ನನ್ನ ಬಗ್ಗೆ ನಾನು ಹೇಳ್ಬೋದು, ಇವನ್ ಅಕೌಂಟ್ ಬಗ್ಗೆ ನಾನು ಹೆಂಗೆ ಹೇಳಕತ್ತೆ. ಏನಂತಂದರೆ ಇವನು ವಿಡಿಯೋ ಶೂಟ್ ಬಗ್ಗೆ ಹೇಳ್ತಾರೆ, ವಿಡಿಯೋ ಶೂಟ್ ಮಾಡ್ಕೊಡ್ತಾನೆ. ಅಂದರೆ ಯಾವ ಥರ, ಯಾವ್ದೇನು ಹೇಳು? ಪ್ರೀ ವೆಡ್ಡಿಂಗ್, ನಾರ್ಮಲ್ ಈವೆಂಟ್, ವೆಡ್ಡಿಂಗ್, ಬೇಬಿ ಶವರ್, ಬೇಬಿ ಶೂಟ್, ಬರ್ತ್ಡೇ ಈವೆಂಟ್ಸ್ ಎಲ್ಲ ಏನೇ ಇದ್ರು ಮಾಡ್ಕೊಡ್ತಾರೆ. ಇವೊಂದು ಅಕೌಂಟ್ ಇದೆ, ಅದನ್ನು ನಿಮಗೆ ಕೆಳಗೆ ಮೆನ್ಷನ್ ಮಾಡ್ತೀನಿ. ಕೆಳಗೆ ಮೆನ್ಷನ್ ಮತ್ತು ಇದು ಸ್ಕ್ರೀನ್ ಕಾಣಿಸ್ತಾ ಇದೆ ನೋಡಿ, ಸ್ಕ್ರೀನ್ ಶಾಟ್ ಬಂದಿದೆಯಲ್ಲ, ಇದರಲ್ಲಿ ಹೋಗಿ ಇದು ಮಾಡಿ ಚೆನ್ನಾಗಿ ಮಾಡ್ಕೊಡ್ತಾನೆ. ಡೆಮೋ ಎಲ್ಲ ಇದೆ, ಅವ್ನು ರೀಲ್ಸು ವಿಡಿಯೋ ಶೂಟ್ ಮಾಡಿರೋದು ಮತ್ತು ಫೋಟೋ ಶೂಟ್ ಮಾಡಿರೋದೆಲ್ಲ ಡೆಮೋ ಇದೆ, ಚೆಕ್ ಮಾಡಿ ಒಂದು ಸರಿ. ಮತ್ತು ನಾವು ಬಂದಿರೋ ಜಾಗ ನೋಡಿ, ಈ ಶೂಟ್ ಮಾಡೋಕ್ಕೆ ಬಂದಿರೋದು ಇಲ್ಲಿ ನೋಡಿ, ಸುತ್ತ ಎಲ್ಲ ಕಾಡು ಪ್ರದೇಶ. ಮತ್ತು ಆ ಕಡೆ ಇನ್ನೂ ನಾವು ಇದ್ಯಾವುದಿಲ್ಲ, ಬೆಟ್ಟದ ಭೈರವೇಶ್ವರ ಟೆಂಪಲಿಗೆ ಬಂದಿರೋದು ವಿಡಿಯೋ ಶೂಟ್ ಮಾಡೋಕ್ಕೋಸ್ಕರ, ಬೆಟ್ಟದ ಭೈರವೇಶ್ವರ ಅನ್ನೋ ಜಾಗಕ್ಕೆ. ಈಗ ಇನ್ನೇನೋ ಟ್ರೆಡಿಷ್ನಲ್ ಡ್ರೆಸ್ ಇದೆ ಅವ್ರದ್ದು, ಟ್ರೆಡಿಷ್ನಲ್ ಡ್ರೆಸ್ಸಲ್ಲಿ ಶೂಟ್ ಮಾಡಬೇಕು. ಟ್ರೆಡಿಷ್ನಲ್ ಡ್ರೆಸ್ಸಲ್ಲಿ ಶೂಟ್ ಮಾಡಿದ್ರೆ ಇವತ್ತಿನ ಡೇ ಕಂಪ್ಲೀಟೆಡ್ ನಮ್ಮದು. ಜೊತೆಗೆ ನೋಡಿ ನಾಯಿ ಬರ್ತದೆ ಯಾವುದೋ, ಒಳ್ಳೆ ಜಂಪಿ, ಫುಲ್ಲು ಜಂಪ್ ಮಾಡ್ತದೆ ಈ ನಾಯಿ ಇಲ್ಲಿ. ಓಯ್ ಇಲ್ಲಿ ನೋಡಿ, ಡ್ಯಾನ್ಸ್ ಬೇಬಿ ಅಂದ್ಕೊಂಡು ಬಾ ಬ್ಲ್ಯಾಕಿ. ಭಯ ಆಯಿತು. ಹೇಳು ನೀನು ಹೆಂಗಾರೆ. ಹಾಂ ಸ್ಟಾರ್ಟ್. ಆ್ಯಕ್ಚುಲಿ ಬೆಳಿಗ್ಗೆ ನಾವು ಹೊರಡ್ಬಿಟ್ಟು ಪ್ರೀ ವೆಡ್ಡಿಂಗ್ ಮೈಕ್ ತಂದಿಲ್ಲ. ಮೈಕ್ ತಂದಿದ್ದೀನಿ, ಈಗ ಸೌಂಡ್ ಇಲ್ಲಲ್ಲ, ಆರಾಮಾಗಿ ಮಾತಾಡ್ಬೋದು. ಹೇಳು. ಹೌದಾ? ಸರಿ, ಬೆಳಿಗ್ಗೆ ಎದ್ದು ಪ್ರೀ ವೆಡ್ಡಿಂಗ್ ಪ್ಲ್ಯಾನ್ ಮಾಡಿದಾಗ ನಾವು ಫುಲ್ ಡೇ ಓಕೆ, ಕೂಲ್ ವೆದರ್ ಇದೆ, ಮಳೆ ಬರಲ್ಲ, ಸ್ವಲ್ಪ ಬಿಸಿಲಿದೆ ಅಂತ ಅಂದ್ಕೊಂಡೇ ಬಂದ್ವಿ. ಬಟ್ ಅಲ್ಲಿಂದ ಒಂದು ಪ್ಲೇಸ್ ಮುಗಿಸ್ಕೊಂಡು, ವಿಂಟೇಜ್ ಮುಗಿಸ್ಕೊಂಡು ನೆಕ್ಸ್ಟ್ ಪ್ಲೇಸಿಗೆ ಇನ್ನು ಹೋಗಬೇಕಾದ್ರೆ ನೆಕ್ಸ್ಟ್ ಲೆವೆಲ್ ಮಳೆ. ಇವತ್ತು ಪಕ್ಕಾ ಪ್ರೀ ವೆಡ್ಡಿಂಗ್ ಕ್ಯಾನ್ಸಲ್ಲು, ಕಪಲ್ ಅಂತೂ ಪಕ್ಕಾ ಮಳೇಲಿ ಆಗಲ್ಲ ಅಂತ ಅಂದ್ಕೊಂಡ್ವಿ. ಪೆಟ್ರೋಲ್ ಗಿಟ್ರೋಲ್ ಎಲ್ಲ ಲಾಸ್ ಆಗ್ಬಿಡುತ್ತೆ ಅಂತ ಅನ್ಕೊಂಡ್ಬಿಟ್ಟಿದ್ವಿ. ನೋಡಿದ್ವಿ, ನಮ್ಮ ಅದೃಷ್ಟಕ್ಕೆ ಬೆಳಿಗ್ಗೆ ಯಾರ ಮುಖ ನೋಡೋದೋ ಗೊತ್ತಿಲ್ಲ, ನನ್ನ ಮುಖನೇ ನೋಡ್ದಾಗ ಹೋಗೋ ಪ್ಲೇಸ್ ನೋಡಿ ಯೋಗ ಬರುತ್ತೆ ಅನ್ನೋ ಥರ ಮಳೆ ಸ್ಟಾಪ್ ಆಯಿತು. ಆ್ಯಕ್ಚುಲಿ ಇಲ್ಲಿ ಬೆಟ್ಟದ ಭೈರವೇಶ್ವರದಲ್ಲೂ ತುಂಬ ಮಳೆ ಇತ್ತು. ಈಗ ಬಂದಿದ್ದೀವಿ, ಮಳೆ ನಿಂತಿದೆ, ಬೇಗ ಮುಗಿಸ್ಬೇಕು. ಕಪಲ್ ರೆಡಿ ಆಗಕ್ಕೆ ಹೋಗಿದ್ದಾರೆ. ಓಕೆ, ಲೆಟ್ಸಿ ಹೇಗಾಗುತ್ತೆ ನೋಡೋಣ. ಫೈನಲ್ ಏನಪ್ಪ, ಬೆಟ್ಟದ ಭೈರವೇಶ್ವರನ ಆಶೀರ್ವಾದನೇ ಏನೋ ಗೊತ್ತಿಲ್ಲ, ಮಳೆ ಎಲ್ಲ ನಿಂತೋಗ್ಬಿಟ್ಟಿದೆ. ಇಲ್ಲಿ ನೋಡಿ, ಇದೊಂದು ಗಾಡಿ ಮತ್ತು ಇದೊಂದು ನಮ್ಮದು ಗಾಡಿ. ಮೇಲೆ ನೋಡಿ ವ್ಯೂ ಏನು ಸಕ್ಕತ್ತಾಗಿದೆ ನೋಡೋಕ್ಕೆ, ನೆಕ್ಸ್ಟ್ ಲೆವೆಲ್ ಫೀಲ್ ಅನಿಸುತ್ತೆ. ಈಗ ನಾವು ಅಲ್ಲಿಗೆ ಒಂದು ಸ್ವಲ್ಪ ಟ್ರೆಕ್ ಮಾಡ್ಕೊಂಡು ಹೋಗಬೇಕು. ಟ್ರೆಕ್ ಮಾಡಿದ್ಮೇಲೆ ಆಮೇಲೆ ಒಂದು ಸ್ವಲ್ಪ ಮೆಟ್ಲು ಬರುತ್ತೆ, ಆ ಮೆಟ್ಲ ಹತ್ರ ಹೋಗಿ ಹತ್ತಿದ್ರೆ ಟೆಂಪಲ್ ನಮಗೆ ಸಿಗುತ್ತೆ. ಗಸ್ ಇವತ್ತಿನ ಶೂಟಲ್ಲಿ ಇದೆ ಲಾಸ್ಟ್ನೇ ಶೂಟು. ಈಗ ಲಾಸ್ಟ್ ನಾವೀಗ ಲಾಸ್ಟಿಗೆ ಈ ಟೆಂಪಲಿಗೆ ಬಂದಿದ್ದೀವಿ. ಈ ಟೆಂಪಲಲ್ಲಿ ಈಗ ಟ್ರೆಡಿಷ್ನಲ್ ಶೂಟ್ ಮಾಡ್ತೀವಿ. ಟ್ರೆಡಿಷ್ನಲ್ ಶೂಟ್ ಮಾಡಾದ್ಮೇಲೆ ಇಲ್ಲಿಂದ ಹೋಗ್ಬಿಡ್ತೀವಿ. ಬನ್ನಿ, ನಿಮಗೆ ಟೆಂಪಲ್ ಒಂದು ರೌಂಡ್ ತೋರಿಸ್ತೀನಿ ಹೆಂಗಿದೆ ಅಂತ. ಆಲ್ಮೋಸ್ಟ್ ಈಗ ಮಳೆಯಿಂದ ಕವರ್ ಆಗಿದೆ ಸುತ್ತ ಎಲ್ಲ. ಒಂದು 2-3 ಜನ 4-5 ಕಾರ್ಗಳು ಬಂದಿದೆ, ಅಷ್ಟು ಬಿಟ್ಟರೆ ಬೇರೆ ಯಾರೂ ಬಂದಿಲ್ಲ ಇಲ್ಲಿ. ಟೆಂಪಲ್ಲು ಫುಲ್ಲು ಫಾಗಿ ವೆದರು, ಚಿಲ್ಡಾಗಿದೆ, ಕೋಲ್ಡ್ ವೆದರ್. ಮೇಡಮ್ ಒಂಚೆ ಮುಂದೆ ಬನ್ನಿ ಮೇಡಮ್. ಸರ್ ನೀವಲ್ಲ ಸರ್, ನಾವು ರೆಡಿ ಮೇಡಮ್, ಮುಂದೆ ರೆಡಿ. 3, 2, 1 ಆ್ಯಕ್ಷನ್. ಶೂಟ್ ಮಾಡ್ಬೇಕಾದ್ರೆ ಛತ್ರಿ ಬಿಟ್ಟು ಬಂದಿದ್ವಿ ಶೂಟಿಂಗಿಗೆ. ಈ ಗಾಡಿ ಬಂದು ಛತ್ರಿ ತಗೊಂಡು ಕಟ್ಟು ಆ ಜಾಗಕ್ಕೆ ಹೋಗ್ಬೇಕು. ನಾನೀಗ ಫುಲ್ಲು ಕೋಲ್ಡ್ ಅನ್ನಿಸ್ತದೆ ವೆದರ್. ಟೆಂಪಲ್ ನಾನು ಲಾಸ್ಟಿಗೆ ತೋರಿಸ್ತೀನಿ ನಿಮಗೆ. ಈ ವೆಡ್ಡಿಂಗ್ ಶೂಟ್ ಬಂದಿರೋದು ಬಿಡೋಂಗಿಲ್ಲ, ಈ ಮಳೆನೂ ಬಿಡೋಂಗಿಲ್ಲ. ಶೂಟ್ ಮಾಡೋಕೆ ಹೋಗ್ತಿದ್ದಂಗೆ ಮಳೆ ಬರ್ತದೆ. ಏನು ಬ್ರೋ, ಪಾಪ ಇವ್ರು ಬೇಜಾರು ಹೋಗ್ತಿದ್ದಾರೆ. ಇದೆಲ್ಲ ಎಷ್ಟು ತಾಪತ್ರೆ ಗೊತ್ತಾ ಪ್ರೀ ವೆಡ್ಡಿಂಗ್ ಮಾಡ್ಬೇಕಾರೆ.
ರಿಜಿಸ್ಟರ್ ಮ್ಯಾರೇಜ್ ಆಗ್ಬಿಡ್ರಿ, ಯಾರು ಮದುವೆ ಆಗೋದಾದ್ರೆ ಆರಾಮಾಗಿರುತ್ತೆ. ಮದುವೆ ಆಗ್ತಿರೋದು ಅನಿಸ್ತಿದೆ. ಎಲ್ಲ ಹುಡುಗರು ಡ್ರೀಮ್ ಇದು. ಕೆಲವರು ಕ್ಯಾಮ್ರಾ ಶೇ ಇರ್ತಾರಲ್ಲ, ಅವ್ರ ಹತ್ರ ಮಾತಾಡ್ಸೋಕೆ ಕಷ್ಟ ಆಗುತ್ತೆ ಅಲ್ವಾ. ಇಲ್ಲಿ ನೋಡಿ, ಆ ಕಡೆ ಒಂದು ಜಾಗ ಇದೆ, ಆ ಕಡೆಯಿಂದ ಬೆಟ್ಟ ಹತ್ತಿ ಬರಬೇಕು ಅದೊಂದು. ಮತ್ತು ಇಲ್ಲೊಂದು, ಇದು ಮೇನು, ಇದು ಟೆಂಪಲ್ ಆಯಿತಾ. ನಿಮಗೆ ಆ ಕಡೆಯಿಂದ ತೋರಿಸ್ತೀನಿ ಟೆಂಪಲ್ ಹೆಂಗಿದೆ ಅಂತ. ಏನೂ ಇರೋಲ್ಲ ಜಾಸ್ತಿ, ಸಿಂಪಲ್. ಅದು ನೋಡೋಕ್ಕೆ ಟೆಂಪಲ್ ಒಂದು ಸ್ವಲ್ಪ ಹಳೇದಿರೋ ಥರ ಇದೆ. ಒಳಗಿಂದ ಕಾಣುತ್ತಾ ನೋಡಿ, ಒಳಗಿಂದ ಟೆಂಪಲ್ ಹಿಂಗಿದೆ ನೋಡಿ, ಕ್ಲೋಸ್ ಆಗಿದೆ ಆ ಕಡೆ. ಹಿಂಗಿದೆ ಟೆಂಪಲ್ ನೋಡೋಕ್ಕೆ. ಹಾಯ್ ಫ್ರೆಂಡ್ಸ್, ನೋಡಿಲಿ ಫುಲ್ ಅಸಿಸ್ಟೆಂಟ್ ಇವ್ರು ನನಗೆ ಬೆಳಗ್ಗೆಯಿಂದ ಫುಲ್ ಸರ್ವಿಸಲ್ಲಿ ಎಷ್ಟು ಹೆಲ್ಪ್ ಮಾಡಿದ್ದಾರೆ ಅಂದರೆ ಇವರು ನೆನ್ಸ್ಕೋಬೇಕು. ನಾನು ಯಾವತ್ತೂ ಆ ಥರ ಎಲ್ಲ ಮಾತಾಡಿದ್ದಾರೆ, ಆ ಥರ ಎಲ್ಲ ಬೈದಿದ್ದಾರೆ ನನಗೆ. ಬೈಕ ಓಡಾಡ್ತಿದ್ದಾರೆ. ಇಲ್ಲಿ ನೋಡಿ ಇವರೊಬ್ರು, ಇವ್ರು ನೆಕ್ಸ್ಟ್ ಲೆವೆಲ್ ಇವರು ಅಸಿಸ್ಟೆಂಟು. ಇಲ್ಲಿ ನೋಡಿ, ಇಲ್ಲಿ ಕಪಾಲಿದ್ದಾರೆ, ಇವರೇ ಕಾಣಿಸ್ತಿಲ್ಲ, ನಾನು ಮಾತ್ರ ಕಾಣಿಸ್ತಿದ್ದೀನಿ ಇಲ್ಲಿ ಮುಂದೆ. ನಿಜ ಅನ್ಕೋಬೇಕಿತ್ತು, ಸುಳ್ಳು ಅನ್ಕೋಬಾರ್ದು, ಸತ್ಯ. ನೋಡಿ ಕಪಲ್ಸ್ ಹೆಂಗೆ ಮಲ್ಕೊಂಡು ನಿದ್ದೆ ಮಾಡ್ತಿದ್ದಾರೆ. ಈಗ ನೋಡಿ ಎದಳಿಸ್ತೀನಿ ನಾನು, ಈಗ ನೋಡಿ ನಾನು ಎದಳಿಸ್ತೀನಿ. ಮಾತಾಡ್ತೀನಿ ಅಂದ್ರಲ್ಲ, ಮಾತಾಡಿ ಈಗ. ಈಗ ಮಲಗಿರೋದು ಹೇಳಿ ಅಂತ. ಹಾಂ, ಓಕೆ. ಆ್ಯಕ್ಚುಲಿ ನಾನು ಬೆಟ್ಟದ ಭೈರವೇಶ್ವರಕ್ಕೆ ಬರಬೇಕು ಅಂತ ಸುಮಾರು ದಿವಸದಿಂದ ಅಂದ್ಕೊಂಡಿದ್ದೆ. ಅದು ಇವತ್ತು ಬಂದೆ. ಅದು ನನ್ನ ಕೆಲಸನೂ ಆಗಬೇಕು, ಅಷ್ಟೇ ಟೈಮ್ ಈ ವಿಡಿಯೋ ಶೂಟು ಆಗಬೇಕು ಅಂತ ಡಿಸೈಡ್ ಮಾಡಿದ್ದೆ. ಹಾಗಾಗಿ ಇಷ್ಟು ದಿವಸ ಬಂದಿರಲಿಲ್ಲ. ಈಗ ಅದೇ ರೀಸನಿಗೋಸ್ಕರ ಇಲ್ಲಿ ನನ್ನ ಕೆಲಸನೂ ಆಯಿತು, ಬಂದಿದ್ದು. ಹಾಗೆ ಟೆಂಪಲ್ ನೋಡೋ ಅಂಥ ಭಾಗ್ಯನೂ ಸಿಕ್ತು. ಅಷ್ಟು ಚೆನ್ನಾಗಿ ಅನ್ನಿಸ್ತಿದೆ ಟೆಂಪಲ್ ಆ್ಯಕ್ಚುಲಿ ಯಾವ ಥರ ಇದೆ ಅಂದರೆ, ನಿಮಗೆ ಮಾರ್ನಿಂಗು 9 to 10 ಅಷ್ಟೇ ಓಪನ್, ಅದ್ರ ಮೇಲೆ ಓಪನ್ ಇಲ್ಲ. ಇದು ಶಿವನ ದೇವಸ್ಥಾನ ಇಲ್ಲಿ ಇರೋದು. ಒಳಗೆ ಶಿವನ ದೇವಸ್ಥಾನದ್ದು ಪ್ರತಿಮೆ ಇದೆ. ಹಾಗೆ ಇನ್ನೊಂದು ಹೇಳ್ಬೇಕಂದ್ರೆ, ಮಂಡೇ ಮಾತ್ರ, ನೀವು ಸೋಮವಾರ ಮಾತ್ರ ನಿಮಗೆ ಮಾರ್ನಿಂಗ್ 9 ಗಂಟೆಯಿಂದ 2 ಗಂಟೆ ತನಕ ಓಪನ್ ಇರುತ್ತೆ. ಅದ್ರ ಮೇಲೆ ನಿಮಗೆ ಈ ಜಾಗದಲ್ಲಿ ಯಾವುದೇ ರೀತಿ ಓಪನ್ ಇರೋಲ್ಲ. ನಮ್ದೀಗ ಏನಂತಂದರೆ ಫೋಟೋಶೂಟ್ ಎಲ್ಲ ಮುಗೀತು. ಇಲ್ಲಿ ಫೋಟೋಶೂಟು ಮತ್ತು ವೀಡಿಯೋ ಶೂಟ್ ಮಾಡ್ಬೇಕಾಗಿತ್ತಲ್ಲ, ಅದೆಲ್ಲ ಮುಗೀತು. ಈ ಜಾಗದಿಂದ ಈಗ ನಾನು ಪ್ರೆಸೆಂಟ್ ಹೋಗ್ತಾಯಿದ್ದೀನಿ. ಇನ್ನೇನು ಹೇಳಿ, ಖುಷಿ ಆಯಿತು ಅಷ್ಟೇ ಈ ಜಾಗದ ಬಗ್ಗೆ ನೋಡಿ. ಮತ್ತು ಇಲ್ಲೊಂದು ಎಂಟ್ರಿ ಗೇಟ್ ಇದೆ. ಅದು ಬಿಟ್ಟರೆ ಆ ಕಡೆ ಒಂದು ಜಾಗ ಇದೆ, ಆ ಕಡೆ ಒಂದು ಎಂಟ್ರಿ ಗೇಟ್, ಅದನ್ನು ತೋರಿಸ್ಬಿಡ್ತೀನಿ ಬನ್ನಿ ಗೈಸ್. ಏನಂತಂದರೆ, ನಮ್ಮ ಪ್ರೀ ವೆಡ್ಡಿಂಗ್ ಶೂಟ್ ಇದೆಯಲ್ಲ, ತುಂಬ ಮಳೆಯಲ್ಲೇ ಶೂಟ್ ಮಾಡಿಬಿಟ್ಟು, ಬಟ್ ಚೆನ್ನಾಗಿ ಬಂದಿದೆ. ಹಂಗೆ ಹೇಳ್ಬೇಕಂದ್ರೆ ಮಳೆಯಲ್ಲಿ ಸ್ವಲ್ಪ ವೆದರ್ ಸಪೋರ್ಟ್ ಕೊಡ್ತು. ಮೆಜಾರಿಟಿ ವೆದರ್ ನಮಗೆ ಅಷ್ಟು ಸಪೋರ್ಟ್ ಕೊಡಲಿಲ್ಲ ಮಾಡೋಕ್ಕೆ. ಅದು ಬಿಟ್ಟರೆ ಇಲ್ಲೊಂದು ಇಲ್ಲೊಂದಿದೆ, ಇಲ್ಲಿಂದ ವಾಕಬಲು ಮೆಟ್ಲು ಹೆಚ್ಚು ಕಮ್ಮಿ ಒಂದು 50-100 ಮೆಟ್ಲು ಇದೆ. ಇಲ್ಲಿಂದ ಹತ್ತಿ ಬಂದರೆ ಟೆಂಪಲಿಗೆ ನಾವು ಆರಾಮಾಗಿ ಹೋಗ್ತೀವಿ. ಇಷ್ಟೇ ಗೈಸ್, ಇವತ್ತಿನ ರೋಟೀನ್ ನಂದು ಇಷ್ಟೇ, ಇನ್ನೇನಿಲ್ಲ. ಇದಾಗಿತ್ತು ಇವತ್ತಿನ ವ್ಲಾಗು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಾಗಿತ್ತು ಇವತ್ತಿನ ವ್ಲಾಗು. ಚಳಿ ಜಾಸ್ತಿ ಮಾತಾಡೋಕ್ಕಾಗ್ತಿಲ್ಲ. ವಿಡಿಯೋ ಇಷ್ಟ ಆಗಿದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋ ಜೊತೆ ನಾಳೆ ಬರ್ತೀನಿ, ಓಕೆನಾ? ಬಾಯ್ ಬಾಯ್.